ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಕಾಲಭೈರವೇಶ್ವರ ಒಂದು ಪ್ರೊಡಕ್ಷನ್ನಲ್ಲಿ ಈಗ ಒಂದು ಸಂಪಿಗೆ ಅನ್ನೋಂತಹ ಮೂವಿಯ ಇವತ್ತು ಒಂದು ಮುಹೂರ್ತ ಆಗಿದೆ. ಕನ್ನಡ ಚಿತ್ರರಂಗದಲ್ಲಿ ಅನೇಕ ಒಂದು ಯುವ ಕಲಾವಿದರು ಒಂದು ಆಸೆಗಳನ್ನು, ಕನಸುಗಳನ್ನು ಹೊತ್ಕೊಂಡು ಬರ್ತಿರ್ತಾರೆ. ಪ್ರೇಕ್ಷಕರನ್ನು ಮನರಂಜಿಸಬೇಕು, ನಾವು ಕೂಡ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ. ಈಗ ಅದೇ ಸಾಲಿನಲ್ಲಿ ಕೂಡ ನಾಯಕ ನಟನಾಗಿ ಸಂಪಿಗೆ ಮೂವಿಯ ಮೂಲಕ ಮತ್ತೆ ಜನರನ್ನು ರಂಜಿಸೋಕೆ ನಟ ವರ್ಧನ್ ಅವರು ಬರ್ತಾ ಇದ್ದಾರೆ. ಬನ್ನಿ, ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಈ ಸಂಪಿಗೆ ಮೂವಿಯ ಒಂದು ಅಪ್ಡೇಟನ್ನು ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಮೇಡಮ್, ಮೊದಲನೇದಾಗಿ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನೀವು ನಟ ಅನ್ನೋ ಒಂದು ಹೆಸರನ್ನ ಕೊಟ್ಟು ಅಷ್ಟು ಚೆನ್ನಾಗಿ ಇಂಟ್ರಡ್ಯೂಸ್ ಮಾಡಿದ್ದಕ್ಕೆ ಸೊ ತುಂಬ ಖುಷಿ ಆಯಿತು. ಹೇಳಿ ಮೇಡಮ್, ಇವಾಗ ಸಂಪಿಗೆ ಅನ್ನೋ ಸಿನಿಮಾ ವಿಚಾರಕ್ಕೆ ಬಂದರೆ ಮೇಡಮ್, ಒಂದು ಹೆಣ್ಣಿಗೆ ಹೋಲಿಸ್ತಾ ಇದ್ದೀವಿ. ಎಕ್ಸಾಂಪಲ್, ನೀವು ಒಂದು ಹೆಣ್ಣಿಗೆ ಹೋಲಿಸ್ತಾ ಇದ್ದೀವಿ. ಹೆಣ್ಣನ್ನು ಮುಟ್ಟೋಕೆ ಹೋಗೋದು ತಪ್ಪು, ಅದನ್ನು ಮುಟ್ಟೋದ್ರ ಬಗ್ಗೆ ಮಾತಾಡೋದು ತಪ್ಪು, ಅನುಭವಿಸ್ಬೇಕು ಅಂದ್ಕೊಳ್ಳೋದು ತಪ್ಪು ಅನ್ನೋ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು, ಅಂದರೆ ಬಿಕಾಸ್ ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ, ಹೆಣ್ಣಿನ ಬಗ್ಗೆ ಕರುಣೆ ಇಲ್ಲ ಅಂದರೂ ಪರವಾಗಿಲ್ಲ, ಕಾಮ ಇರಬಾರ್ದು. ನೀವು ಕರುಣೆ ತೋರಿಸ್ಬಿಡಿ, ಕಾಮ ಅಂತೂ ಕರುಣೆ ತೋರಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ, ಅವ್ರು ಬದುಕ್ತಾರೆ. ಹೆಂಗೋ ಒಂದು ಹುಟ್ಟಿಸಿರೋ ದೇವರು ಊಟಕ್ಕಂತೂ ಮೋಸ ಮಾಡಲ್ಲ. ಬಟ್ ಕಾಮ ತೋರಿಸ್ಬೇಡಿ ಅದ್ರ ಮೇಲೆ ಅನ್ನೋ ಒಂದು ಇಂಟೆನ್ಷನ್ಸು, ಅದನ್ನೇ ಸಂಪಿಗೆ ಸಾರಾಂಶ. ಆ ಕಾಮ ತೋರ್ಸೋಕೆ ಹೋದಾಗ ತಾನು ಇಷ್ಟಪಡೋವಂಥ ಸಂಪಿಗೆಗೆ ಉಳಿಸ್ಕೊಳ್ಳೋಕ್ಕೆ ವಿಷ್ಣು ಅನ್ನೋನು ಹೆಂಗೆ ರಿಯಾಕ್ಟ್ ಆಗ್ತಾನೆ ಅನ್ನೋದು. ಬಟ್ ಅದನ್ನು ದಾಟಿ ಸಿನಿಮಾ ಒಳಗಡೆ ಸಬ್ಜೆಕ್ಟ್ ಒಳಗಡೆ ಇನ್ನೂ ತುಂಬ ಇದೆ. ಫನ್ ಇದೆ, ಸೀರಿಯಸ್ನೆಸ್ ಇದೆ, ಜೊತೆಗೆ ಒಂದು ಬೇರೆ ಥರ ಸಿನಿಮಾ ಮೇಡಮ್. ಸರ್, ಈ ಸಂಪಿಗೆ ಅನ್ನೋ ಮೂವಿ ಏನಿದೆ ಸರ್? ಟೈಟಲಲ್ಲಿ ನೋಡ್ತಾ ಇದ್ದೀವಿ, ಒಂದು ಪೋಸ್ಟ್ರಲ್ಲಿ ಸಂಪಿಗೆ ಹೂ ಇದೆ, ಅದ್ರ ಮೇಲೆಲ್ಲ ರಕ್ತದ ಕಲೆ ಕಾಣಿಸ್ತಾ ಇದೆ. ನೀವು ಹೇಳಿದ್ರಿ ಒಂದು ಹೆಣ್ಣಿನ ಒಂದು ಕತೆ ಇಟ್ಕೊಂಡು ಮಾಡಿರೋದು ಅಂತ ಹೇಳಿದ್ದೀರಾ ಸರ್. ಏನು ಸರ್, ಇದೊಂಥರ ಕುತೂಹಲ ಅನ್ನಿಸ್ತಾ ಇದೆ ಸರ್. ಮೇಡಮ್, ಕೆಲವೊಂದು ಹೂಗಳಿಗೆ ಸುತ್ತ ಮುಳ್ಳಿರುತ್ತೆ, ಸಂಪಿಗೆಗಿಲ್ಲ. ಕರೆಕ್ಟಾ? ಆ ಹೂವಿಗೆ ಮೇಡಮ್, ಅದು ಕೆಳಗಡೆ ಎಲ್ಲ, ನೀವು ಮರಕ್ಕೆ ಹೇಳ್ತಿಲ್ಲ ನಾನು. ಹೂಗೆ ಗುಲಾಬಿ ತೊಗೊಂಡ್ರೆ ಅಟ್ಲೀಸ್ಟ್ ಅದ್ರ ಕೆಳಗಡೆ ಲೇಯರ್ಗಾದ್ರೂ ಮುಳ್ಳಿರುತ್ತೆ, ಬಟ್ ಸಂಪಿಗೆಗಿಲ್ಲ. ಬಿಕಾಸ್ ಅದನ್ನು ಕಾಯೋವಂಥ ಕೆಲಸ ಏನು ವಿಷ್ಣು ಮಾಡ್ತಿರ್ತಾನಲ್ಲ, ಆ ವಿಷ್ಣು ಮುಳ್ಳಾಗಿ ಅದನ್ನು ಬೇರೆಯವ್ರನ್ನ ಟಚ್ ಮಾಡಿದಾಗ ಆ ರಕ್ತ ಚುಮ್ಮುತ್ತೆ. ಅದರಿಂದ ಆಗೋಂಥ ರಿಫ್ಲೆಕ್ಟೇ ಅದ್ರ ಮೇಲೆ ಕಾಣ್ತಾ ಇರೋಂಥ ಬ್ಲಡ್ ಶೇಡ್. ಸಪೋರ್ಟಿವ್ ಆಗಿ ಬರೋದು ವಿಷ್ಣು. ಹಾಂ, ಎಸ್ ಸರ್. ಈ ಒಂದು ಚಿತ್ರದ ಒಂದು ನನ್ನ ಲೈಫಲ್ಲಿ ನನಗೆ ವಿಷ್ಣು ಸರ್ ಅಂದ್ರೆ ಇಷ್ಟ. ನಾನು ದರ್ಶನ್ ಸರ್ನ ನಮ್ಮ ಬಾಸ್ನ ಇಷ್ಟಪಡುವಾಗ ವಿಷ್ಣು ಸರ್ ಡೆತ್ ಆಗಿದ್ದ ದಿನ ಅವ್ರದ್ದು ನಾವು ಹೆಂಗೆ ಅಂದರೆ, ವಿಷ್ಣು ಸರ್ನ ಬೇರೆ ಥರ ನೋಡ್ತಿರೋಂಥ ಪರ್ಸನ್ ನಾವು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದುವಾಗ. ಸೊ ಅವಾಗ ಏನಾಯಿತು, ವಿಷ್ಣು ಸರ್ ಡೆತ್ ಆಗಿದ್ದ ದಿನ ನಮಗೆ ಸ್ಕೂಲಿಗೆ ರಜಾ ಕೊಟ್ಟರು. ಹಿಂಗೆ ಸತ್ತೋದ್ರಂತ ಅನ್ನೋದು ನಮ್ಮ ತಂದೆ ತಾಯಿ ಎಲ್ಲ ಅಳೋವಂಥ ಸಿಚುವೇಶನ್ಸ್. ಅವತ್ತು ಈ ಬಂಧನ ಸಿನಿಮಾ ನೋಡುವಾಗ ಇವ್ರು ನಿಜವಾದ ಅವ್ರ ಮಗ ಅಂದರೆ ಮೇಡಮ್, ಅವಾಗ ನಮಗೆ ಅಷ್ಟು ಮೆಚುರಿಟಿ ಇಲ್ಲದೆ ಇರುವಾಗ ಮಗ ಇನ್ನೊಬ್ಬ ಏನು ಮಾಡ್ತಾನೆ, ಇದು ಆ ಸಿನಿಮಾದಲ್ಲಿ ತಂದೆ ತಾಯಿನ ಕೇವಲವಾಗಿ ನೋಡ್ತಾನೆ. ಬಟ್ ಇವರು ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು ಅಂತ ಅಲ್ಲಿ ಸ್ಟಾರ್ಟ್ ಆಗಿದ್ದು ನಮಗೆ ವಿಷ್ಣು ಸರ್ ಮೇಲೆ ಇದ್ದಿದ್ದು ಅಭಿಮಾನ, ಇವ್ರ ಮೇಲೆ ಸ್ಟಾರ್ಟ್ ಆಗಿದ್ದು. ಇವತ್ತು ತಂದೆ ತಾಯಿ ಲೆವೆಲ್ಗೆ ನಾವು ಅವ್ರನ್ನ ಪೂಜೆ ಮಾಡ್ತಾ ಇದ್ದೀವಿ. ಹೇಳೋದಾದ್ರೆ ಈ ಬಂಧನ ಮೂವಿ ಇತ್ತಲ್ವಾ, ಇವಾಗ ಇವ್ರದ್ದು ವಿಷ್ಣು ಸರ್ ಅಂದರೆ ಇಷ್ಟ ನನಗೆ. ನನ್ನ ಹೆಸರು ವರ್ಧನ್. ಈ ಸಿನಿಮಾದಲ್ಲಿ ನಾನು ವಿಷ್ಣು ಅನ್ನೋ ಹೆಸರು ಮಾಡ್ತೀನಿ. ನಾನು ಸೀರಿಯಸ್ಲಿ ನನಗೆ ಅದೊಂಥರ ಒಳಗಡೆ ತುಂಬ ಖುಷಿ ಇದೆ ನನಗೆ ಆ ಕ್ಯಾರೆಕ್ಟರ್ ವೈಸ್ ಮಾಡ್ತೀನಿ. ವಿಷ್ಣು ಸರ್ ನಿಮಗೆ ತುಂಬ ಇಷ್ಟ, ಅಲ್ಲಿ ನಿಮ್ಮ ಹೆಸರು ವರ್ಧನ್. ಸೊ ವಿಷ್ಣು ವರ್ಧನ್ ಅನ್ನೋದು ನೋಡಿ ನಿಮಗೆ ತುಂಬ ಖುಷಿ ಆಗ್ತದೆ. ಡೆಫಿನೆಟ್ಲಿ ಖುಷಿ ಆಗ್ತಿದೆ ಮೇಡಮ್. ಸರ್, ಇನ್ನೊಂದು ಹೇಳೋದಾದರೆ, ಈ ಒಂದು ಫಿಲ್ಮ್ನ ಅಪ್ಡೇಟ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಸರ್, ತಾಂತ್ರಿಕ ವರ್ಗ ಹೇಗಿದೆ ಸರ್ ಈ ಒಂದು ಫಿಲ್ಮ್ ಬಗ್ಗೆ? ಟೆಕ್ನಿಕಲ್ ವೈಸು ರಾಹುಲ್ ಅಂತ ಎಸ್ಪೆಷಲಿ ಫಸ್ಟು ಡೈರೆಕ್ಟರ್ ಗಿರಿಯಣ್ಣ ಅಣ್ಣ, ಒಬ್ಬ ಟೀಚರು, ಗಾಡ್ ಫಾದರ್ ಎಲ್ಲನೂ. ಅವ್ನು ತಿತ್ತಾನೆ, ಹೇಳ್ತಾನೆ, ಬೈತಾನೆ. ಸಿನಿಮಾ ಅಂತ ಬಂದರೆ ಆ ವರ್ಷನಲ್ಲಿ ಇರ್ತೀವಿ. ಬಟ್ ಸಿನಿಮಾ ದಾಟಿ ನಾವು ಸ್ಕ್ರಿಪ್ಟ್ ವೈಸ್ ಯೋಚನೆ ಮಾಡುವಾಗ ಅವನಿಗೆ ಗೊತ್ತು, ಅವ್ನ ಪಲ್ಸ್ ಏನು ಅಂತ ನನಗೆ ಗೊತ್ತು. ಅವ್ನ ಕತೆ ಹೇಳುವಾಗ ಅವನ್ನ ಅಷ್ಟು ಅಟ್ರಾಕ್ಟಿವ್ ಆಗಿ ಮ್ಯಾಚ್ ಮಾಡಿ ಅವನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋವಂಥ ಒಬ್ಬ ಪರ್ಸನ್ ಫಸ್ಟ್ ಅವನಿಗೆ ಸಿಗೋದು ನಾನೇ. ಬಿಕಾಸ್ ಕತೆನ ನಾವು ಯಾವುದೇ ಸಿನಿಮಾ ನೋಡಿದ್ರು ಫಸ್ಟ್ ಡಿಸ್ಕಷನ್ ಮಾಡ್ತೀವಿ, ಇಲ್ಲಿ ಹಿಂಗಾಗಿದೆ, ಇದು ಹಿಂಗೆ ಹಂಗೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮಾಸ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ಅದನ್ನು ಆಲ್ಮೋಸ್ಟ್ ಇದು ರಿಲೀಸ್ ಆಗೋದ್ರ ಬಿಫೋರೇ ಅನೌನ್ಸ್ ಮಾಡ್ತೀವಿ. ರಿಲೀಸ್ಗೆ ರೆಡಿ ಆಗಬೇಕು, ಅದು ಅನೌನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಒಂದಿಬ್ಬರು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ಲೆಜೆಂಡರಿ ಡೈರೆಕ್ಟರ್ಗಳು ನನಗೆ ಅವಕಾಶ ಕೊಡ್ತಾ ಇದ್ದಾರೆ. ಬಿಕಾಸ್ ನಾನು ಏನೂ ಅಲ್ದಿರೋನ್ನ ನಿನ್ಗೆ ಆಯ್ತಪ್ಪ, ನೀನು ಹೀರೋ ಆಗಿ ನಾನು ಕೆಲಸ ಮಾಡು ಅಂತ ಹೇಳಿ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದರ್ಶನ್ ಸರ್ ಫಸ್ಟ್ ಟೈಮು ಒಬ್ಬ ಸೂಪರ್ ಸ್ಟಾರ್, ನಾವು ದೇವರು ಅಂತ ಇಷ್ಟಪಡೋವಂಥ ಪರ್ಸನ್, ಹಾಯ್ ಹೀರೋ ಅಂತ ಮಾತಾಡಿಸಿ ನನ್ನ ಬರ್ಡೇಗೆ ವಿಶ್ ಮಾಡಿದರು. ಸಿನಿಮಾ ಯಾವಾಗ ಅಂತ ಎಷ್ಟೋ ಸಲ ಕೇಳಿದ್ದಾರೆ. ಅವರು ಜೈಲಿಂದ ರೀಸೆಂಟಾಗಿ ಆಚೆಗೆ ಬಂದಿದ್ದರು. ಅವಾಗಲೂ ಸಮೇತ ಮನೆ ಹತ್ರ ಹೋಗಿದ್ದಾಗ ಸರ್ ಫಸ್ಟ್ ಸಿನಿಮಾ ಮಾಡಿ ಸರ್ ಅಂತ ಕೇಳಿದ್ದಾರೆ. ಸೊ ಅಫ್ಕೋರ್ಸ್ ತುಂಬ ಖುಷಿ ಇದೆ. ಆಮೇಲೆ ನೆನ್ನೆ ದಿನಕರಣ ಕರೆದು ಹಾರ್ಟ್ಲಿಯಾಗಿ ವಿಶ್ ಮಾಡಿ, ದರ್ಶನ್ ನಾನು ಇಬ್ಬರು ನಿನ್ನ ಸಿನಿಮಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಆ ಫ್ಯಾಮಿಲಿಗೆ ಅವ್ರ ನಾನು ಒಬ್ಬ ಅಭಿಮಾನಿಯಾಗಿ ಇವಾಗ ನನಗೆ ಸಿನಿಮಾ ಅಂತ ಬಂದಾಗ ನನಗೇನು ಅವ್ರ ಫ್ಯಾನ್ಸ್ಗಳು ಸಪೋರ್ಟ್ ಮಾಡ್ತಿದ್ದಾರೆ, ಆ ಒಂದು ಭಯ ಭಕ್ತಿನ ಅವ್ರ ಮೇಲಿರೋ ಪ್ರೀತಿನ ಉಳಿಸ್ಕೊಂಡು ಹೋಗ್ತೀನಿ ಮೇಡಮ್. ಸರ್, ಇನ್ನೊಂದು ಹೇಳೋದಾದರೆ ಸರ್, ನೀವಿವಾಗ ಒಂದು ಮೂವಿ ಮಾಡ್ತಾ ಇದ್ದೀರಾ. ಮೂವಿ ಮಾಡಬೇಕಾದ್ರೆ ಈ ಚಿತ್ರ ಹೀಗಿದ್ರೆ ಮಾಡಬೇಕು, ಒಂದು ಜನರಿಗೆ ಒಂದು ಸಂದೇಶ ಕೊಡುವಂಥ ಮೂವಿ ಇದ್ದರೆ ಎಲ್ಲರೂ ನೋಡ್ತಾರೆ.
ಈ ಸಂಪಿಗೆ ಮೂವಿ ಮೂಲಕ ಜನರಿಗೆ ಏನು ಒಂದು ಸಂದೇಶ ಕೊಟ್ಟಿದ್ದೀರಾ ಸರ್? ಏನು ಮೆಸೇಜ್ ಇದೆ? ಈ ವೀಕ್ಷಕರು ಕೂಡ ಯಾವ ರೀತಿಯಾಗಿ ನಿರೀಕ್ಷೆ ಮಾಡ್ಬೋದು ನಿಮ್ಮ ಸಿನಿಮಾನ? ನಾವು ಹೂವಿಗೆ ಹೋಲಿಸ್ಬಿಟ್ಟು ಅಂದರೆ ಎಕ್ಸಾಂಪಲ್ ನೀವೊಬ್ಬರು ಹೆಣ್ಣನ್ನು ನಿಮ್ಮನ್ನು ಹೆಂಗೆ ನೋಡ್ಕೋಬೇಕು ಹೆಂಗೆ ನೋಡ್ಕೋಬಾರ್ದು ಅನ್ನೋದಕ್ಕಿಂತ ಮೆಸೇಜ್ ಏನು ಬೇಕು ಮೇಡಮ್? ಸಮಾಜಕ್ಕೆ ನಾವು ಅಷ್ಟೆಲ್ಲ ಹೇಳ್ತಾ ಇದ್ರು ರೇಪ್ಗಳಾಗ್ತಾನೆ ಇದೆ. ಬಿಕಾಸ್ ನಾವಿಲ್ಲಿ ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮವ್ರನ್ನ ನಾವು ಹೆಂಗೆ ಕಾಪಾಡ್ಕೋಬೇಕು, ನಮ್ಮವ್ರನ್ನ ಕಾಪಾಡುವಾಗ ಎದುರುಗಡೆ ಇರೋರು ಹೆಂಗೆ ರಿಯಾಕ್ಟ್ ಆದ್ರೆ ನಾವು ಹೆಂಗೆ ಬದುಕಬೇಕು. ಹೆಣ್ಣಿಗೂ ಮೆಸೇಜ್ ಇದೆ, ಗಂಡಿಗೂ ಮೆಸೇಜ್ ಇದೆ, ಅದ್ರ ಜೊತೆಗೆ ಒಂದು ಫ್ಯಾಮಿಲಿಗೆ ಮೆಸೇಜ್ ಇದೆ, ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ಕೋತೀವಿ ನಾವು ಅನ್ನೋದು. ಸರ್ ಎಷ್ಟು ದಿನಗಳ ಕಾಲ ಇದು ಶೂಟಿಂಗ್ ನಡಿಬಹುದು ಸರ್? ಯಾವ್ಯಾವ ಪ್ಲೇಸ್ಗಳಲ್ಲಿ ನಡಿಬಹುದು? ಒಂದು ಶೆಡ್ಯೂಲ್ 20 days. ಅದಾದಮೇಲೆ ಯಾವ್ಯಾವ ಪ್ಲೇಸ್ಗಳಲ್ಲಿ ನಡೆಯುತ್ತೆ ಸರ್? ಡಿಸ್ಕಷನ್ಸಲ್ಲಿ ಇದೆ ಇನ್ನು ಲೊಕೇಶನ್ಸ್ ವೈಸ್ ನಮಗೆ, ಯಾಕಂದರೆ ಒಂದು ಶೆಡ್ಯೂಲ್ ಪ್ಲ್ಯಾನ್ ಮಾಡಿರೋದ್ರಿಂದ ನೆಕ್ಸ್ಟ್ ಸ್ವಲ್ಪ ಆ ಕಡೆ ಈ ಕಡೆ ಚಿಕ್ಕ ಪುಟ್ಟ ಶೆಡ್ಯೂಲ್ಸ್ ಎಲ್ಲ ನೋಡಿಕೊಂಡು ಇನ್ನೊಂದು 5 days ಒಂದು ಸಾಂಗ್ ಶೂಟ್ ಇರುತ್ತೆ. ಆಲ್ಮೋಸ್ಟ್ 30 days ಒಳಗಡೆ 30 days ಪ್ಲ್ಯಾನ್ ಮಾಡಿದ್ದೀವಿ. ಹೇಳಿದ್ರು ಸರ್ ನಿರ್ಮಾಪಕರು ಬಜೆಟ್ ಎಷ್ಟು ಅಂತ ಕೇಳಿದ್ರೆ 1.5 ಕೋಟಿ ಅಂತ ಹೇಳಿದ್ರೆ 1.5 ಕೋಟಿ ಅಂತ ಹೇಳಿದ್ದಾರೆ. ಬಟ್ ನೀವೇನು ಹೇಳ್ತೀರಾ? ಒಳಗಡೆ ಮುಗ್ಸಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ, ಯಾಕಂದರೆ ಬಿಸ್ನೆಸ್ ಮಾಡಬೇಕಲ್ಲ. ಅವ್ರು ನಮ್ಮ ಮೇಲೆ ನಂಬಿಕೆ ಆಯಿತು ಹೇಳ್ತಾರೆ, ಬಟ್ ನಾವು ಅವ್ರಿಗೆ ರಿಟರ್ನ್ಸ್ ಕೊಟ್ಟರೇನಲ್ಲ ಮೇಡಮ್. ನೆಕ್ಸ್ಟ್ ಇನ್ನೊಬ್ರು ಯಾರೋ ಅನ್ನ ಹಾಕೋರು ನಮಗೆ ಮುಂದೆ ಬರೋದು. ನನ್ನ ಜೀವನದಲ್ಲಿ ನಾನು ಮಾಡಿದಿರೋ 2 ಕೆಲಸ ಅಂದರೆ ನನ್ನ ನಂಬ್ಕೊಂಬಂದಿರೋ ಪ್ರೊಡ್ಯೂಸರು, ನನಗೆ ಕೆಲಸ ಕೊಡೋಂಥ ಡೈರೆಕ್ಟ್ರು, ನನ್ನ ಪ್ರೀತಿಸುವಂಥ ಜನಗಳು, ಇವ್ರು 3 ಜನಕ್ಕೆ ಮೋಸ ಮಾಡಬಾರ್ದು. ಇದೊಂದು ನಾನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಎಷ್ಟೇ ದೊಡ್ಡ ಎತ್ತರಕ್ಕೆ ಬೆಳೆದ್ರೂ ನಮ್ಮ ಪ್ರೊಡ್ಯೂಸರ್ಗೆ, ನನ್ನ ಕೆಲಸ ಕೊಡೋಂಥ ನಿರ್ದೇಶಕರಿಗೆ, ಅದಾದಮೇಲೆ ನನಗೋಸ್ಕರ ಕೆಲಸ ಮಾಡೋಂಥ ಟೆಕ್ನಿಷಿಯನ್ಸ್, ನನ್ನ ಪ್ರೀತಿ ಸಿನಿಮಾ ನೋಡೋಂಥ ಜನ, ಇಷ್ಟು ಜನಗಳಿಗೋಸ್ಕರ ಬದುಕ್ತೀನಿ ಮೇಡಮ್. ಕೊನೆ ದಿನ ನನ್ನ ಉಸಿರು ಹೋಗುವಾಗ್ಲೂ ಅದು ಅವ್ರಗಳ ಸ್ಯಾಟಿಸ್ಫ್ಯಾಕ್ಷನಿಂದ ನನ್ನ ಉಸಿರು ಹೋಗ್ತಾ ಇರುತ್ತೆ. ಸರ್ ಈ ಸಂಪಿಗೆ ಮೂವಿಯ ನಾಯಕ ಯಾರು ಅಂತ ಗೊತ್ತಾಯ್ತು ಸರ್, ಬಟ್ ನಾಯಕಿ ಯಾರು ಅಂತ ಗೊತ್ತಿಲ್ಲಲ್ಲ ಸರ್? ಯಾರು? ಫಸ್ಟ್ ಲುಕ್ ಅನೌನ್ಸ್ಮೆಂಟ್ ದಿನ ತಿಳಿಸ್ತೀವಿ ಮೇಡಮ್. ಅಲ್ಲಿವರೆಗೂ ಕಾನ್ಫಿಡೆನ್ಷಿಯಲ್. ಸಾಂಗ್ ಎಷ್ಟಿರ್ಬೋದು ಸರ್ ಸಂಪಿಗೆ ಮೂವಿಲಿ? 2 ಸಾಂಗ್ ಅಂದ್ಕೊಂಡಿದ್ದೀವಿ, ಒಂದೊಂದು ಡೆಫಿನೆಟ್ಲಿ, ಬಟ್ ಇನ್ನೊಂದು ಸಾಂಗ್ ಸ್ವಲ್ಪ ಅದು ಸ್ಕ್ರಿಪ್ಟಲ್ಲಿ ಬೇಕೋ ಬೇಡವಾ ಅನ್ನೋದೊಂದು ಡಿಸ್ಕಷನ್ಸಲ್ಲಿದೆ. ಅದು ಮ್ಯೂಸಿಕ್ ವೈಸ್ ಎಲ್ಲ ಗಿರಿಯಣ್ಣ ಡೈರೆಕ್ಟರೇ ಥಿಂಕ್ ಮಾಡೋದು. ಬಟ್ ಎಲ್ಲ ಒಂದು ತುಂಬ ಮೆಚುರಿಟಿಯಾಗಿ ಯೋಚನೆ ಮಾಡಿ ಟೀಮ್ನ ಕೂರಿಸ್ಕೊಂಡು ಸಜೆಷನ್ ತೊಗೊಂಡು ಮಾಡಿದ್ದಾರೆ. ಬಟ್ ಕೆಲವೊಂದು ವಿಚಾರಗಳಲ್ಲಿ ಯಾವ ಟೀಮ್ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ, ರೈಟ್ ಅನ್ಸರ್ ರೈಟ್ ಅಷ್ಟೇ, ಆ ಥರ ಇರೋಂಥ ಕ್ಯಾರೆಕ್ಟರ್. ಬಟ್ ಇಂಥ ಲೆಜೆಂಡರಿ ಡೈರೆಕ್ಟರ್ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ನನ್ನ ಯಾವುದೋ ಜನ್ಮದ ಪುಣ್ಯ. ಅಣ್ಣನ ಹತ್ರ ನಾನು ಇವಾಗಲೂ ಕೇಳ್ಕೊಳ್ಳೋದು ಅಷ್ಟೇ, ಅಣ್ಣ ನನಗೆ ಇದಾದಮೇಲೆ ಇನ್ನೊಂದು ಸಿನಿಮಾ ಏನು ಹೇಳಿದೆಯಾ ಆ ಸಿನಿಮಾ ಮಾಡಿಕೊಡು, ನಾನು ಇಂಡಸ್ಟ್ರಿಗೆ ಒಬ್ಬ ಭರವಸೆ ನಟ ಆಗಬೇಕು. ಇದು ನನ್ನ ಮತ್ತು ಗಿರಿಯಣ್ಣನ ಇದು ಇನ್ವಿಟೇಷನ್ ಕಾರ್ಡು. ನೆಕ್ಸ್ಟ್ ನಾವು ಸಿನಿಮಾನ ಇನ್ನೂ ಬೇರೆ ಒಂದು ಫ್ಯಾಷನ್ ಲೆವೆಲಿಗೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ಸ್ ಇದೆ. ಸೊ ಅದಕ್ಕೋಸ್ಕರ ಮೇಡಮ್ ಇವಾಗ ಆಲ್ಮೋಸ್ಟ್ ಒಂದು 2 days ಯಾವುದೋ ಒಂದು ಶೂಟ್ ಇತ್ತು ಮೇಡಮ್. 2 days ಶೂಟ್ಗೆ 6 months ಬಾಡಿ ಬಿಲ್ಡ್ ಮಾಡಿರ್ತೀನಿ. ಒಂದು 16-17 kg ದಪ್ಪ ಆಗಿ ತುಂಬ ಫಿಟ್ಟಾಗೆಲ್ಲ ರೆಡಿಯಾಗಿರ್ತೀನಿ. ಅದಾದಮೇಲೆ ಸಡನ್ನಾಗಿ 1.5 ತಿಂಗಳಲ್ಲಿ ನಮಗೆ ಈ ಸಿನಿಮಾದೇನೋ ಒಂದು ಫೋಟೋಶೂಟ್ ಇನ್ನೊಂದು ಮತ್ತೊಂದು ಮಾಡಬೇಕು ಅಂದಾಗ 12 kg ಸಣ್ಣ ಆಗಬೇಕು. ಸೊ ಡೆಡಿಕೇಶನ್ ಅಂತ ಬಂದಾಗ ಅವ್ರೂ ಕಾಂಪ್ರಮೈಸ್ ಇಲ್ಲ, ನಂದು ಕಾಂಪ್ರಮೈಸ್ ಇಲ್ಲ. ಡೆಫಿನೆಟ್ಲಿ ಅಷ್ಟೇ ಹಾರ್ಡ್ ವರ್ಕ್ ಆಗಿ ಖುಷಿಯಾಗೋ ಥರ ನಿಮ್ಗಳಿಗೆ, ಎಸ್ಪೆಷಲಿ ನೀವು ಕೂತ್ಕೊಂಡು ಇವತ್ತೇನು ನನಗೆ ವರ್ಧನ್ ಅವರು ನಟ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ನೀವು ಇಟ್ಟಿರೋಂಥ ಆ ನಂಬಿಕೆ, ನಿಮ್ಮ ಬಾಯಿಂದ ಬಂದಿರೋಂಥ ಆ ಮಾತು ಎಲ್ರಿಗೂ ನೀವು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತೀರ. ಬಟ್ ಅದನ್ನು ಉಳಿಸ್ಕೊಳ್ಳೋದು ತುಂಬ ಜನ ಕಮ್ಮಿ. ಸೊ ಆ ನಟ ಅನ್ನೋ ಒಂದು ಇದನ್ನು ನೀವು ಕೊಟ್ಟಿರೋಂಥ ಬಿರುದನ್ನು ಡೆಫಿನೆಟ್ಲಿ ನಾನು ಇದಾದಮೇಲೆ ನಿಮ್ಮ ಪ್ರತಿ ಸಿನಿಮಾದಲ್ಲೂ ಸಿಕ್ತಾಗ ನಿಮ್ಗೆ ಅನಿಸುತ್ತೆ, ಹೌದು ಸರ್ ನೀವು ಅವತ್ತು ಹೇಳಿದ ಮಾತನ್ನು ಉಳಿಸ್ಕೊತಾ ಇದ್ದೀರ ಅಂತ. ಆ ಥರ ಅಂತೂ ಕೆಲಸ ಗ್ಯಾರಂಟಿ ಮಾಡ್ತೀನಿ. ಓಕೆ ಸರ್, ನಿಮ್ಮ ಒಂದು ಹೇಳೋದಾದರೆ ಎಷ್ಟು ಸಿನಿಮಾ ಇಲ್ಲಿವರೆಗೂ ನಿಮ್ಮದು ಎಷ್ಟು ಸಿನಿಮಾ ಆಗಿರ್ಬೋದು? ಇದೇ ಮೊದಲೇ ಸಿನಿಮಾನ ಅಥವಾ ಇನ್ನೂ ಸಿನಿಮಾ ಆಗಿದ್ದು ಯಾವುದಾದ್ರೂ? ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಬೇಡ, ಇದು ಸದ್ಯಕ್ಕೆ ನಾವು ಬಿಸ್ನೆಸ್ ವೈಸ್ ಎಲ್ಲ ತಿಳ್ಕೊಂಡು ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ಬಂತು. ಅದಾದಮೇಲೆ ಸೇತು ಅಂತ ಇದ್ದಾರೆ, ಆಮೇಲೆ ಪ್ರಸಾದ್ ರಾವ್ ಅಂತ ಇದ್ದಾರೆ, ಇನ್ನೊಬ್ಬರು ವಿಜಯ್ ಅಂತ ಇದ್ದಾರೆ. ಈ ಥರ ಒಂದು 2-3 ಜನ ಡೈರೆಕ್ಟರ್ ಇರುತ್ತೆ, ಬೇರೆ ಬೇರೆ ಸಿನಿಮಾ ಪ್ಲಾನಿಂಗ್ಸಲ್ಲಿದೆ. ಬಟ್ ಫಸ್ಟು ಡೆಫಿನೆಟ್ಲಿ ಸಂಪಿಗೆ ಬರುತ್ತೆ. ಸಂಪಿಗೆ ಆದ ತಕ್ಷಣ ಇನ್ನೊಂದು 2 ಸಿನಿಮಾ ಪ್ಲಾನಿಂಗ್ಸ್ ಇದೆ. ಅದ್ರ ಜೊತೆಗೆ ಸಂಪಿಗೆ ಆದ ಇಮಿಡಿಯೇಟಾಗಿ ಗಿರಿಯಣ್ಣ ಅವ್ರ ಜೊತೆ ಇನ್ನೊಂದು ಸಿನಿಮಾ ಬರೋಂಥ ಚಾನ್ಸಸ್ ಇದೆ. ಕೊನೆಯದಾಗಿ ಸರ್, ಜನರು ಏನು ನಿರೀಕ್ಷೆ ಮಾಡ್ಬೋದು ಒಬ್ಬ ನಟನಿಂದ? ಅಂದರೆ ಒಳ್ಳೆ ಸಿನಿಮಾಗಳು ಬೇಕು, ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಸಮಾಜಕ್ಕೆ ಅನ್ನೋದು ಕೂಡ ಜನರ ಒಂದು ನಿರೀಕ್ಷೆ ಆಗಿರುತ್ತೆ. ನಿಮ್ಮ ನಟನೆಯ ಮೂಲಕ ಜನರಿಗೆ ಏನು ಒಂದು ಮೆಸೇಜನ್ನು ಕೊಡೋಕೆ ಹೊರಟಿದ್ದೀರಾ ಸರ್ ಈ ಸಂಪಿಗೆ ಮೂವಿ ಮೂಲಕ? ಲಾಸ್ಟಲ್ಲಿ ಜನರಿಗೆ ಏನು ಹೇಳ್ತೀರಾ ಸರ್, ವೀಕ್ಷಕರಿಗೆ? ಮೇಡಮ್, ನನ್ನನ್ನು ನಂಬ್ಕೊಂಡು ಯಾರು 100 ರೂಪಾಯಿ ಕೊಟ್ಟು, ನಮ್ಮ ಸಿನಿಮಾ ಟೀಮ್ನ ನಂಬ್ಕೊಂಡು ಯಾರು 100 ರೂಪಾಯಿ ಕೊಟ್ಟು ನಮ್ಗೆ ಸಿನಿಮಾ ನೋಡೋಕೆ ಬರ್ತಾರೆ, ಅವರಿಗೆ ಬೇಜಾರಾಗದಿರೋ ಥರ ಮಾಡಿದ್ರೆ ಸಾಕು ಮೇಡಮ್. ಎಲ್ರಿಗೂ ಮೆಸೇಜ್ ಹೇಳೋಕ್ಕೆ ನಾನು ದೇವ್ರಂತೂ ಅಲ್ಲ. ನಾನು ಹೇಳಿದ ತಕ್ಷಣ ಕೇಳೋಕ್ಕೆ ಅವರು ನಮಗೆ ನಾನು ಕಾಸು ಕೊಟ್ಟು ಇಟ್ಕೊಂಡಿಲ್ಲ. ಅವ್ರೇನು 2.5 ನಿಮಿಷ 2.5 ಗಂಟೆ ಮೆಸೇಜ್ ಅಂದರೆ ಮೆಸೇಜ್ ತೊಗೊಂಡೋಗ್ಬೋದು, ಫನ್ ಅಂದರೆ ಫನ್ ತೊಗೊಂಡೋಗ್ಬೋದು. ಡೆಫಿನೆಟ್ಲಿ ಅವ್ರ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ. ಅವ್ರ ಖುಷಿಗೆ ಮೋಸ ಆಗದಿರೋ ಥರ ಸಿನಿಮಾ ಮಾಡ್ಕೊಂಡು ಹೋದರೆ ಸಾಕು. ನಾವು ಸರ್ ದರ್ಶನ್ ಅವ್ರ ಬಗ್ಗೆ ಹೇಳಿದ್ರಿ ಸರ್, ನೀವು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳಿದ್ರಿ ಸರ್. ಏನಾದರೂ ಅವರ ಒಂದು ಟೀಮ್ ಇದೆ ಆಗುತ್ತೆ ಸರ್, ಟೀಮ್ ಇರುತ್ತೆ ಒಂದೊಂದು ಅಧ್ಯಕ್ಷ ಸ್ಥಾನ ಈ ರೀತಿ, ನೀವು ಆ ಥರ ಏನಾದರೂ ಇದ್ದೀರಾ ಅಂತ? ಇಲ್ಲ ಮೇಡಮ್, ನಾನು ಅದರಲ್ಲಿ ನಾವುಗಳು ಟೀಮು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೆಲ್ಲ ಮಾಡ್ಕೊಂಡಿದ್ದೀವಿ. ಇವಾಗೇನು ಅಧ್ಯಕ್ಷರು ಗೋವಿಂದಣ್ಣ, ಆಮೇಲೆ ಕುಮಾರಣ್ಣ, ಅಭಿಯಣ್ಣ, ಈ ಥರದ್ದೆಲ್ಲವರು ಎಲ್ಲ ಅಣ್ಣಂದ್ರು ಇದ್ದಾರೆ. ಸೊ ಅವರು ಎಲ್ಲರೂ, ನಾನು ಅವ್ರಿಗೆಲ್ಲ ಒಬ್ಬ ತಮ್ಮ. ಆ ಸ್ಥಾನ ನನಗೆ ಬೇಡ ಮೇಡಮ್, ಅದು ತುಂಬ ಕಷ್ಟ ನಿಭಾಯಿಸೋದು. ಸೊ ತುಂಬ ದೊಡ್ಡ ಬಳಗ ಅದು. ಸೊ ಅವರೆಲ್ಲರೂ ಇವತ್ತು ಅಣ್ಣಂದ್ರು ಬಂದಿದ್ದರು, ವಿಶ್ ಮಾಡಿದ್ರು, ಅವ್ರುಗಳ ಪ್ರೀತಿ ತೋರ್ಸೋಕೆ ಬಂದಿದ್ದೆ ಸಾಕು ನನಗೆ. ನಾನು ಅವ್ರ ಮನಸ್ಸಲ್ಲಿದ್ದೀನಿ, ಅವ್ರು ನನ್ನ ಮನಸ್ಸಲ್ಲಿ, ನನ್ನ ಎದೆ ಮೇಲೆ, ನನ್ನ ರಕ್ತದಲ್ಲೇ ಇದ್ದಾರೆ ಸಾಕು.
ಯಾಕಂದರೆ ಫುಲ್ ದರ್ಶನ್ ಅವರ ಒಂದು ಟೀಮ್ ಬಂದಿತ್ತು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಟೀಮ್ ಅಂತಲೇ ಹೇಳ್ಬೋದು. ಎಲ್ಲರೂ ಬಂದಿದ್ದರು, ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದರು ಸಂಪಿಗೆ ಮೂವಿಗೆ, ಮತ್ತು ನಟ ವರ್ಧನ್ ಅವ್ರಿಗೂ ಕೂಡ. ಅದಕ್ಕೆ ಒಂದು ಕುತೂಹಲ ಇತ್ತು, ನೀವು ಕೂಡ ಒಂದು ಯಾವುದಾದ್ರೂ ಸ್ಥಾನ ಗಿನ ಇದೆಯಾ, ಅಧ್ಯಕ್ಷ ಸ್ಥಾನ ಈ ರೀತಿಯಾಗಿ ಏನಂತ. ಇನ್ನು ಅಣ್ಣ ಚಿನ್ನಿ ಅಣ್ಣ ಇರೋರು, ಆಮೇಲೆ ಹುಬ್ಳಿ ರಾಜಣ್ಣ ಉತ್ತರ ಕರ್ನಾಟಕದವ್ರವರು ಇನ್ನೂ ಅಲ್ಲೇ ಕೂತಿದ್ದು. ಇನ್ನು ಕೆಲವರು ಸ್ವಲ್ಪ ಅಣ್ಣವ್ರು ವರ್ಕ್ ಇತ್ತು ಅಂತ ಹೋದರು. ಸೊ ಅವ್ರಗಳ ಪ್ರೀತಿ ನನ್ನ ಜೀವ ಇರೋವರೆಗೂ ಉಳಿಸ್ಕೊಂಡು ಹೋಗಿದ್ರೆ ಸಾಕು. ನಾವೆಲ್ಲರೂ ಸೇರಿ ದರ್ಶನ್ ಸರ್ನ ಪ್ರೀತಿ ಮಾಡ್ತಾಯಿದ್ವಿ. ಇವತ್ತು ನಾನೇನೋ ಮಾಡಬೇಕು ಅಂತ ಹೊರಟಾಗ ಅವರು ಆ ಪ್ರೀತಿ ಕೊಡೋಕೆ ಬಂದಿದ್ದಾರಲ್ಲ ಮೇಡಮ್. ಒಂದಂತೂ ಡೈರೆಕ್ಟಾಗಿ ಹೇಳಬೇಕು ಅಂದರೆ, ತಿಂದು ಉಂಡು ಹಿಂದೆ 2 ಮಡಗೋಗವ್ರಿಗೇ ಹೊಟ್ಟೆ ತುಂಬ ತಟ್ಟೆ ತುಂಬ ಊಟ ಕೊಟ್ಟಿದ್ದೀವಿ ಮೇಡಮ್. ಇನ್ನು ಭಕ್ತಿಯಿಂದ ಭಯದಿಂದ ಅವ್ರನ್ನ ಇಷ್ಟು ಪ್ರೀತಿ ಮಾಡೋರಿಗೆ ಒಂದು ತೂತು ಊಟ ಹಾಕಲ್ವ, ಹಾಕ್ತಾರೆ ಮೇಡಮ್. ನಾನು ನಂಬ್ಕೊಂಬರೋ ಪ್ರೊಡ್ಯೂಸರ್ಗೆ ಇದೇ ಒಂದು ದೊಡ್ಡ ಭರವಸೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ, ನಟ ವರ್ಧನ್ ಅವರ ಮಾತು ಇದಾಗಿತ್ತು. ಸಂಪಿಗೆ ಮೂವಿಯ ಒಂದು ಮುಹೂರ್ತ ಇವತ್ತಾಗಿದೆ. ಇನ್ನು ಶೂಟಿಂಗ್ ಇನ್ನು ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್, ನೋಡಿದ್ರಲ್ಲ, ನಟ ವರ್ಧನ್ ಅವರ ಮಾತು ಇದಾಗಿತ್ತು. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.